ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಕ್ರಿಸ್ಪಿ ಕಾರ್ನ್ ಮಾಡ್ತಾಯಿದ್ದೀನಿ. ಈಗ ಮೊದಲಿಗೆ ಒಂದು ಬೌಲ್ ಸ್ವೀಟ್ ಕಾರ್ನ್ನ ಬಿಸಿ ನೀರಿಗೆ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಸೇರಿಸಿ ಅದನ್ನೊಂದು ಕುದಿ ಬರೆಸ್ಕೊಳ್ತಾ ಇದ್ದೀನಿ. ತುಂಬ ಬೇಯಿಸೋದು ಬೇಡ, ಒಂದು ಕುದಿ ಬಂದರೆ ಸಾಕು. ಹೀಗೆ ಒಂದು ಕುದಿ ಬಂದ ತಕ್ಷಣ ಅದನ್ನೆಲ್ಲ ನೀರನ್ನ ಶೋಧಿಸ್ಕೋಬೇಕು, ಸ್ವಲ್ಪ ಕೂಡ ನೀರಿರಬಾರ್ದು. ನಂತರ ಇದಕ್ಕೆ 1/4 ಕಪ್ನಷ್ಟು ಕಾರ್ನ್ಫ್ಲೋರು, 3 ಸ್ಪೂನಷ್ಟು ಅಕ್ಕಿ ಹಿಟ್ಟು ಮತ್ತು 1 ಸ್ಪೂನಷ್ಟು ಮೈದಾನ ತಗೊಳ್ತಾ ಇದ್ದೀನಿ. ನಂತರ ಇಲ್ಲಿ 1 ಸ್ಪೂನು ಪೆಪ್ಪರು, ಸ್ವಲ್ಪ ಉಪ್ಪು, ನಂತರ ಸ್ವಲ್ಪ ಚಿಲ್ಲಿ ಪೌಡರು, ಇಷ್ಟನ್ನು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಹಂತದಲ್ಲಿ ನೀರನ್ನೇನು ಯೂಸ್ ಮಾಡೋದು ಬೇಕಾಗಲ್ಲ, ಅದರಲ್ಲೇ ನೀರಿನಂಶ ಇರುತ್ತೆ. ಹಾಗಾಗಿ ಅದರಲ್ಲೇ ಒಂದು ಕೋಟಿಂಗು ನೀಟಾಗಿ ಬಂದುಬಿಡುತ್ತೆ. ಎಕ್ಸ್ಟ್ರಾ ಏನಿರುತ್ತೆ ಹಿಟ್ಟು ಅದನ್ನೆಲ್ಲ ಫಿಲ್ಟ್ರ್ ಮಾಡಿ ತೆಗೆದುಬಿಡಿ. ಅದಕ್ಕಿದ್ರೆ ಸಾಕು. ಈಗ ಆಯಿಲ್ ಹೀಟ್ ಆಗಿದೆ. ಆಯಿಲ್ ಚೆನ್ನಾಗಿ ಹೀಟ್ ಆಗಿರಬೇಕು ಮತ್ತು ಉರಿ ಕೂಡ ಹೈ ಫ್ಲೇಮಲ್ಲಿ ಇರಬೇಕು. ಆ ಹಂತದಲ್ಲಿ ನಾವು ರೆಡಿ ಮಾಡಿಟ್ಕೊಂತಹ ಕಾರ್ನ್ನ ಇದಕ್ಕೆ ಸೇರಿಸಿ ಡೀಪ್ ಫ್ರೈ ಮಾಡ್ಕೋಬೇಕು. ಎಷ್ಟು ಡೀಪ್ ಫ್ರೈ ಮಾಡೋಕ್ಕೆ ಸಾಧ್ಯ ಅಷ್ಟು ಡೀಪ್ ಫ್ರೈ ಮಾಡಿದ್ರೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಒಂದು ಬಟರ್ ಪೇಪರ್ ಮೇಲೆ ಹಾಕಿದರೆ ಎಕ್ಸ್ಟ್ರಾ ಆಯಿಲ್ ಏನಿದೆ ಅದೆಲ್ಲ ಹೀರ್ಕೊಂಡು ಬಿಡುತ್ತೆ. ನಂತರ ಹೀಗೆ ಎಲ್ಲವನ್ನು ನೀಟಾಗಿ ಒಂದು ಡೀಪ್ ಫ್ರೈ ಮಾಡಿಕೊಂಡ ನಂತರ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ನೀಟಾಗೆಲ್ಲ ಅದಕ್ಕೆ ಹಾಕಿ ನಂತರ ಖಾರದ ಪುಡಿ, ಸ್ವಲ್ಪ ಜೀರಿಗೆ ಪುಡಿ, ಒಂದು ಸಣ್ಣಗೆ ಹೆಚ್ಚಿದಂತಹ ಆನಿಯನ್ನು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಂತರ ಇಲ್ಲಿ ಒಂದು 1/2 ಲೆಮನ್ ಜ್ಯೂಸನ್ನ ಬಳಸ್ತಾ ಇದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟ್ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಇಷ್ಟನ್ನು ಮಿಕ್ಸ್ ಮಾಡಿದ್ರೆ ಬಿಸಿ ಬಿಸಿ ಕ್ರಿಸ್ಪಿ ಕಾರ್ನ್ ರೆಡಿಯಾಗಿದೆ. ಇದು ನಾವು ರೆಸ್ಟೋರೆಂಟ್ಗಳಲ್ಲೆಲ್ಲ ಹೋದಾಗ ತೊಗೊಂಡಿರ್ತೀವಿ, ಅದಕ್ಕಿಂತ ತುಂಬ ರುಚಿಕರವಾಗಿ ಬರುತ್ತೆ. ಮನೆಯಲ್ಲಿ ಕೂಡ ಒಂದ್ಸಲ ಹೀಗೆ ಟ್ರೈ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ರೆಸಿಪಿಗಳೆಲ್ಲ ಹೇಗೆ ಬರ್ತಿದೆ ಖಂಡಿತ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.